ಅಲ್ಲಲ್ಲಿ ಆ ಪ್ರೀತಿಯ ಸೆಳೆಮಿಂಚುಗಳು ಹೊಳೆಯುವ ಹೊತ್ತಿನಲ್ಲಿ ಹಾಡಿನಲ್ಲಿ ಮತ್ತು ದೃಶ್ಯದಲ್ಲಿ ಸಂಭಾಷಣೆಯಲ್ಲಿ ನಂದನ್ ಅವರು ತಾನೇನೋ ಸಿನಿಮಾ ನಿರ್ದೇಶನಕ್ಕೆ ಬಂದಿರುವುದು ಒಂದು ಕಾಕತಾಳೀಯ ಅಲ್ಲ, ಆಕಸ್ಮಿಕ ಅಲ್ಲ, ಎಲ್ಲೋ ತನಗೊಂದು ಸಣ್ಣ ಗತಿ ಇದೆ ಅನ್ನೋದನ್ನು ಹೊಳೆಸ್ತಾ ಹೋಗ್ತಾರೆ. ಆದರೆ ಇಡೀ ಚಿತ್ರ ನೆರೇಷನ್ನಲ್ಲಿ, ಇಡೀ ಚಿತ್ರ ಹೇಳುವಿಕೆಯಲ್ಲಿ, ಇಡೀ ಚಿತ್ರ ತೋರಿಸುವಿಕೆಯಲ್ಲಿ ನಿಮಗೆ 10 ವರ್ಷಗಳಲ್ಲಿ ಯಾವ್ಯಾವುದೋ ಸಿನಿಮಾದ ಒಂದು ನೆರಳನ್ನು ಅಥವಾ ಕಂಪನ್ನು ಅಥವಾ ಅದರ ಸೊಗಸನ್ನು ಅಥವಾ ಅದರ ಮಿತಿಯನ್ನು ಎಲ್ಲವನ್ನೂ ಒಟ್ಟಾಗಿ ತೋರಿಸ್ತಾ ಹೋಗ್ತದೆ. ಇದರ ಮಧ್ಯೆ ಒಂದು ನನಗೆ ಅನಿಸಿದ್ದು, ಈ ನಿರ್ದೇಶಕನ ಗುಣ ಪಾತ್ರಗಳನ್ನು ದುಡಿಸಿಕೊಳ್ಳುವುದರಲ್ಲಿ, ಆ ಮೂಲಕ ಕಥೆಯನ್ನು ಕಟ್ಟುವುದರಲ್ಲಿ ಈ ಒಂದು ನಂದನ್ನಿಗೆ ಒಂದು ಸಣ್ಣ ಮಟ್ಟದ ಪ್ರತಿಭೆ ಖಂಡಿತಕ್ಕೂ ಇದೆ. ಹಾಗಾಗಿ ಇದು ಅವನ ಪ್ರಥಮ ಚಿತ್ರ ಆದದ್ರಿಂದ ನಾವು ಇದನ್ನು ಖ್ಯಾಕರಿಸಿ ಉಗಿಯಬೇಕಾದಂಥ ಅಗತ್ಯ ಇಲ್ಲ. ಇವತ್ತು ಪ್ರಥಮ ಪ್ರದರ್ಶನದಲ್ಲಿ ಟಿಕೆಟನ್ನು ಕೊಂಡುಕೊಂಡು ಒಳಗಡೆ ಬಂದಂಥವರು ಕಪಾಲಿ ಥಿಯೇಟ್ರು ಅನ್ನುವಂಥ ಬಕಾಸುರನ ಹೊಟ್ಟೆಯಲ್ಲಿ ಸಾಮಾನ್ಯ 80% ಜನ ಇದ್ದರು. ಬಹುಶಃ ಒಬ್ಬ ಕಂಡಕ್ಟರ್ ಮಾಡಿರುವ ಸಿನಿಮಾ ಆಗಿರೋದ್ರಿಂದ, ಅವನ ನೋವು ನುರಿಗಳು ಬೇರೆ ಬೇರೆ ಕಡೆ ದಾಖಲಾಗಿರೋದ್ರಿಂದ, ಅವರ ಬಗ್ಗೆ ಅನುಕಂಪ ಇರೋದ್ರಿಂದ ಅಲ್ಲಿಯ ಒಂದು ಪ್ರೇಕ್ಷಕರು ಬಂದಿದ್ರೇನೋ ನನಗೆ ಗೊತ್ತಿಲ್ಲ. ಆದರೆ ಬಂದವರು ಎಲ್ಲ ಒಂದು ಕಡೆ ತುಂಬ ಕೆಟ್ಟ ಅನುಭವದಿಂದ ಹೋಗುವಂಥ ಸಿನಿಮಾ ಇದಲ್ಲ. ಯಾಕಿಷ್ಟನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಹೊಸ ನಿರ್ದೇಶಕರು ಬಂದಾಗ ನಮಗೆ ಕಣ್ಣಲ್ಲಿ, ಮನಸ್ಸಲ್ಲಿ, ಮೈಮನಗಳಲ್ಲಿ ಇಡೀದಾಗಿ ಒಂದು ಆಕ್ರೋಶವನ್ನು, ಹೇಸಿಗೆಯನ್ನು ಹುಟ್ಟಿಸುವ ಮಟ್ಟದಲ್ಲಿ ಸಿನಿಮಾ ಮಾಡ್ತಾ ಇರುವ ಇವತ್ತಿನ ಹೊತ್ತಿನಲ್ಲಿ ನಂದನ್ ಪ್ರಭು ಅವರು ತನ್ನ ಸಿನಿಮಾ ಪ್ರೀತಿಯನ್ನು ಎಲ್ಲೋ ಒಂದು ಕಡೆ ಇಡೀದಾಗಿ ಸಿನಿಮಾವನ್ನು ಕಟ್ಟುವುದರ ಜೊತೆಗೆ ತಾನೇನು ಅಂಥ ಕಾಕಪೋಕ ಸಿನಿಮಾ ನಿರ್ದೇಶಕ ಅಲ್ಲ ಅನ್ನೋದನ್ನು ಕೂಡ ಸಾಬೀತನ್ನು ಮಾಡ್ತಾರೆ. ಬಾನಲ್ಲಿ ತೇಲಿ ಹೋದಂತೆ ಆ ಸ್ವರ್ಗ ಕೈಗೆ ಸಿಕ್ಕಂತೆ ಖುಷಿಯಾಯ್ತು ನನಗೀ ದಿನ. ನನ್ನಲ್ಲಿ ನೀನು ಇರುವಂತೆ, ನಿನ್ನಲ್ಲಿ ನನ್ನೆ ಮರೆತಂತೆ ಅರಿವಾಯ್ತು ನನಗೀ ಕ್ಷಣ. ಬಳಿಯಿರಲು ನನ್ನೊಡೆ ನೀನು, ಮರೆಯುವೆನು ಈ ಜಗವನ್ನು, ನಿನ್ನ ಪ್ರೀತಿಯೊಂದೇ ಸಾಕು ಈ ಜನ್ಮಕ್ಕೆ. ಬಾನಲ್ಲಿ ತೇಲಿ ಹೋದಂತೆ ಆ ಸ್ವರ್ಗ ಕೈಗೆ ಸಿಕ್ಕಂತೆ ಖುಷಿಯಾಯ್ತು ನನಗೆ ದಿನ. ಇಲ್ಲಿ ನಾಯಕ ವಿನಯ್, ನಾಯಕಿ ಅರ್ಚನಾ, ಮಧ್ಯದಲ್ಲಿ ಒಂದು ಪಾತ್ರಧಾರಿಯಾಗಿ ಲಕ್ಷ್ಮಿ ಅಂತ ಈ 3 ಜನರು ಪ್ರಥಮ ಪರಿಚಯವಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ನಾಯಕ ಸ್ವಲ್ಪ ಮಟ್ಟಿಗೆ ನಿಮಗೆ ಕೆಲವು ಕ್ಯಾಮೆರಾ ಆ್ಯಂಗಲ್ನಲ್ಲಿ ಪ್ರೇಮ, ನೆನಪಿರಲಿ ಪ್ರೇಮನ ಹಾಗೆ ಕಾಣ್ತಾನೆ. ಅವನಿವು ಲವಲವಿಕೆಯ ಅಭಿನಯವೂ ಇದೆ ಇವನ ಮಟ್ಟಿಗೆ. ಸ್ವಲ್ಪ ಕುಳ್ಳ, ಹಾಗಾಗಿ ಇವನ ಹೈಟು ಇವನ ಪ್ರಾಬ್ಲಮ್ ಆಗಿ, ಸಮಸ್ಯೆಯಾಗಿ ಕಾಡುವ ಎಲ್ಲ ಲಕ್ಷಣಗಳು ಇದೆ. ಆದರೆ ಒಬ್ಬ ನಾಯಕನಾಗಿ ಕನ್ನಡದಲ್ಲಿ ಇವನು ನಿಲ್ತಾನೆ ಅನ್ನುವ ಪ್ರಶ್ನೆ ಬಂದಾಗ ನನ್ನ ಸ್ಪಷ್ಟ ಒಂದು ನಿರ್ಧಾರವನ್ನು ಅಥವಾ ನಿಲುವನ್ನು, ನನ್ನ ಅಭಿಪ್ರಾಯವನ್ನು ಹೇಳಬೇಕು ಅಂತ ಆದರೆ, ಇವನು ಎಲ್ಲೋ ಒಂದು ಕಡೆ ನಮ್ಮ ಬಾಲರಾಜ್ ಹಾಗೆ ಒಂದು ಉಪಪಾತ್ರಧಾರಿಯಾಗಿ, ನಾಯಕನ ಫ್ರೆಂಡ್ ಸರ್ಕಲ್ಲಿನ ಒಂದು ಪಾತ್ರವಾಗಿ, ಅಥವಾ ಸಿನಿಮಾದಲ್ಲಿ ಒಂದು ಸಹನಟನೇ ಒಂದು ಅತ್ಯಂತ ಮುಖ್ಯವಾದಂಥ ಪಾತ್ರ ಅಥವಾ ಭೂಮಿಕೆಯಾಗಿದ್ದರೆ ಅಂತಹ ಪಾತ್ರಗಳನ್ನು ಮಾಡಲಿಕ್ಕೆ ಈ ಹುಡುಗ ಯೋಗ್ಯನಿದ್ದಾನೆ. ಯಾಕೆಂತಂದರೆ ಅವನಿಗೆ ಅಭಿನಯದ ಚಾತುರ್ಯ ಇದೆ, ಮತ್ತು ನೋವನ್ನು, ನುರಿಯನ್ನು ಅಥವಾ ನಮ್ಮ ರಸಭಾವಗಳು ಅಂತೇನಿದೆ ಅದನ್ನು ಸಮರ್ಥವಾಗಿ ಅಭಿವ್ಯಕ್ತಿಸುವ ಎಲ್ಲ ಲಕ್ಷಣಗಳು ಈ ಹುಡುಗನಲ್ಲಿ ಕಾಣ್ತವೆ. ಅರ್ಚನಾ ಅನ್ನುವ ನಾಯಕಿ ಮತ್ತು ಎರಡನೇ ನಾಯಕಿಯಾಗಿ ಕಾಣಿಸ್ಕೊಳ್ಳುವಂಥ ಲಕ್ಷ್ಮಿಗೆ ಹೋಲಿಸಿದರೆ ಅರ್ಚನಾಳಕ್ಕಿಂತ ಲಕ್ಷ್ಮಿ ಯಾಕೆ ನಾಯಕಿ ಆಗಬಾರ್ದಿತ್ತು ಅಂತ ಅನಿಸ್ತದೆ. ಹಾಗಾಗಿ ಪಾತ್ರಗಳು ನಿಮಗೆ ಎಲ್ಲೂ ಬೋರ್ ಅಂತ ಅನಿಸೋದಿಲ್ಲ, ಜಾಳು ಅಂತ ಅನಿಸೋದಿಲ್ಲ. ಸನ್ನಿವೇಶಗಳು ಕೆಲವು ಸರಿ ಅತಿಯಾಯಿತು ಅಂತ ಅನಿಸ್ತದೆ, ಸನ್ನಿವೇಶಗಳು ಜಾಳು ಅಂತ ಅನಿಸ್ತವೆ, ಸನ್ನಿವೇಶಗಳನ್ನು ಎಡಿಟ್ ಮಾಡಬಹುದಿತ್ತು ಅಂತ ಅನಿಸ್ತದೆ, ಮತ್ತು ನಿಮ್ಮ ನಿರೀಕ್ಷೆಯ ಪ್ರಕಾರವೇ ಕತೆ ಸಾಗ್ತದೆ. ನನ್ನ ಆಶಯ ಮತ್ತು ಮಾತಿನ ಒಟ್ಟು ತೀರ್ಮಾನಕ್ಕೆ ಏನಪ್ಪ ಅಂತಂದರೆ, ಹೊಸ ನಿರ್ದೇಶಕನಾಗಿ 1.5 ವರ್ಷಗಳ ಕಾಲ ಹೋರಾಡಿ ಒಂದು ಸಿನಿಮಾವನ್ನು ಕೊನೆಗೂ ಬಿಡುಗಡೆ ಮಾಡಿದಂಥ ನಂದನ್ ಅವರು ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿನ ಆ ನಿರ್ದೇಶಕನಾಗುವ ಜಾಣ್ಮೆಯನ್ನು, ಪ್ರತಿಭೆಯನ್ನು
ಹೊಂದಿದ್ದಾನೆ. ಅಷ್ಟು ಮಟ್ಟಿಗೆ ಕೆಟ್ಟ ಸಿನಿಮಾ ಅಲ್ಲ, ಒಂದು ಸರಿ ನೋಡಬಹುದಾದ ಸಿನಿಮಾ. ಸಿನಿಮಾದ ತಾಂತ್ರಿಕವಾದಂಥ ವಿಭಾಗಗಳನ್ನು ತನ್ನ ಸಿನಿಮಾದ ಆಶಯಕ್ಕೆ, ಆಕೃತಿಗೆ ಮತ್ತು ತನ್ನ ನಿರೀಕ್ಷೆಗೆ ಎಲ್ಲೋ ಒಂದು ಕಡೆ ದುಳಿಸಿಕೊಳ್ಳುವ ಪ್ರಯತ್ನವನ್ನು ಖಂಡಿತವಾಗಿಯೂ ಹುಡುಗ ಮಾಡಿದ್ದಾನೆ. ಇವನಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದರೆ ಮತ್ತು ಪೂರ್ಣ ಪ್ರಮಾಣದಲ್ಲಿ ಇಲ್ಲೇ ತೊಡಗಿಸ್ಕೊಂಡ್ರೆ, ಎರಡು ದೋಣಿಯ ಪ್ರಯಾಣವನ್ನು ಮಾಡ್ದೇನೆ, ವೃತ್ತಿಯೂ ಬೇಕು, ಪ್ರವೃತ್ತಿಯಾಗಿ ಸಿನಿಮಾವೂ ಬೇಕು ಅನ್ನುವಂಥ ಆಶಯವನ್ನು ಹೊಂದಿದ್ದೇನೆ. ಅವನು ಪೂರ್ಣ ಪ್ರಮಾಣವಾಗಿ ಸಿನಿಮಾವನ್ನು ವೃತ್ತಿಯಾಗಿ ಸ್ವೀಕರಿಸಿದರೆ ಇವನು ಮುಂದೊಂದು ದಿನ ಒಬ್ಬ ಗ್ರಾಹ್ಯ ನಿರ್ದೇಶಕನಾಗುವಂಥ ಗುಣ ಖಂಡಿತವಾಗಿಯೂ ಇದೆ ಅಂತ ನನಗೆ ಅನಿಸಿದೆ. ಈ ಪ್ರೀತಿನೇ ಹಿಂಗೆ ಕಣ್ರಿ, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ, ಕೊನೆಗೆ ಎಲ್ಲಿ ಸೇರುತ್ತೆ ಅಂತಾನೆ ಗೊತ್ತಾಗಲ್ಲ. ಆದ್ರೆ ಒಂದಂತೂ ನಿಜ, ಎರಡು ಮನಸ್ಸುಗಳಲ್ಲೂ ಪ್ರೀತಿ ಹುಟ್ಟಿ ಆ ಮನಸ್ಸುಗಳು ಒಂದಾದಾಗ ಬಾನಲ್ಲಿ ತೇಲಿ ಹೋದಂತೆ, ಆ ಸ್ವರ್ಗ ಕೈಗೆ ಸಿಕ್ಕಂತೆ, ಖುಷಿಯಾಯ್ತು ನಮಗೆ. ಈ ತರ ಸಂತೋಷವಾಗಿರ್ಬೋದಲ್ವೇನ್ರಿ? ಪ್ರತಿದಿನ ನಾನು ಆ ದೇವರಲ್ಲಿ ಬೇಡ್ಕೊಳ್ಳೋದು ಒಂದೇ, ಪ್ರೀತಿಸೋ ಹೃದಯಗಳನ್ನ ಯಾವತ್ತೂ ದೂರ ಮಾಡ್ಬಿಡ ಅಂತ. ವೀಕ್ಷಕರೇ, ಇಲ್ಲಿಯವರೆಗೆ ಪ್ರೀತಿಯ ಲೋಕ ಸಿನಿಮಾದ ಬಗ್ಗೆ ಮಾತನ್ನು ಕೇಳಿದ್ರಿ. ನಮ್ಮ ಅಂಕ ವಿತರಣೆಯಲ್ಲಿ ಈ ಸಿನಿಮಾಕ್ಕೆ ನಾವು ಕೊಟ್ಟದ್ದು ಇಷ್ಟು. ಬಾನಲ್ಲಿ ತೇಲಿ ಹೋದಂತೆ, ಆ ಸ್ವರ್ಗ ಕೈಗೆ ಸಿಕ್ಕಂತೆ, ಖುಷಿಯಾಯ್ತು ನನಗೀ ದಿನ. ವೀಕ್ಷಕರೇ, ಮುಂದಿನ ವಾರ ಕೂಡ ಹಳೆಯ ಸಿನಿಮಾಗಳೇ ಹೊಸ ಸಿನಿಮಾಗಳಾಗಿ ನಮ್ಮ ಕಣ್ಣೆದುರು ಬರುವ ಎಲ್ಲ ಸಾಧ್ಯತೆಗಳು ಇದೆ. ಅದರ ಜೊತೆಗೆ ಶಿವ ಬರ್ತಾ ಇದೆ, ಗಾಡ್ ಫಾದರ್ ಕ್ಯೂನಲ್ಲಿದೆ, ಹೀಗೆ ಮತ್ತೆ ಅದ್ಧೂರಿ ಚೆನ್ನಾಗಿ ಓಡ್ತಾ ಇದೆ, ದಂಡುಪಾಳ್ಯ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ರೋಮಿಯೋ ಕೂಡ ಇವೆರಡನ್ನು ಸರಿಗಮಾನವಾಗಿ ತನ್ನ ಯೋಗ್ಯತೆಯಿಂದ ತೂಗಿಸಿಕೊಂಡು ಯಶಸ್ವಿಯಾಗಿ ಓಡ್ತಾ ಇದೆ. ಹಾಗಾಗಿ ಕನ್ನಡ ಚಿತ್ರರಂಗ ಎಲ್ಲೋ ಒಂದು ಕಡೆ ಮೇಲುಮುಖವಾಗಿ ಸಾಗ್ತಾ ಇದೆ. ಅದರ ಮಧ್ಯೆ ಈ ಹಳೆ ಚಿತ್ರಗಳು ಬಂದು ಡಿಸ್ಟರ್ಬ್ ಮಾಡದೇ ಇರಲಿ ಅನ್ನುವಂಥ ಆಶಯ ನನ್ನದು. ಈ ವಾರ ಇಷ್ಟನ್ನು ಮಾತ್ರ ಮಾತಾಡಲಿಕ್ಕೆ ಸಾಧ್ಯ, ಬೇರೆ ಏನೂ ವಿಶೇಷವಾಗಿ ನಿಮಗೆ ಕಟ್ಟಿಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಸಿನಿಮಾಕ್ಕೆ ಇರುವ ಯೋಗ್ಯತೆಯೇ ಅಷ್ಟು. ಮುಂದಿನ ವಾರ ಯಾವ ಸಿನಿಮಾ ಬರ್ತದೆ ಅಂತ ಅಂದುಕೊಂಡು ಒಳ್ಳೆಯ ಸಿನಿಮಾ ಬರಬೇಕು, ಬರ್ತದೆ ಅನ್ನುವ ಆಶಯದಲ್ಲಿ ಮುಂದಿನ ಶುಕ್ರವಾರವನ್ನು ನಿರೀಕ್ಷೆ ಮಾಡ್ತಾ, ಅಲ್ಲಿಯವರೆಗೆ ನಿಮ್ಮೊಟ್ಟಿಗೆ ನಾವು ಸಿನಿಮಾವನ್ನು ನೋಡಿ, ಸಿನಿಮಾವನ್ನು ಬೆಳೆಸಿ, ಕನ್ನಡ ಸಿನಿಮಾದ ಒಂದು ಆಶಯವನ್ನು ಹೆಚ್ಚು ಗಟ್ಟಿಯಾಗಿ ಕಟ್ಟಿ ಅಂತ ಪ್ರಾರ್ಥಿಸ್ತಾ ನನ್ನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ತೆ.